ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್. ಬಗೀರ ಪ್ರಶಾಂತ್ ನೀಲ್ ಅವರ ಸ್ಟೋರಿ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡಿ ಮತ್ತು ನಮ್ಮ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಬಗೀರ. ಸ್ಟೋರಿ ಸಿಂಪಲ್. ಅಫಿಷಿಯಲ್ ಆಗಿ ಮಾಡೋಕ್ಕಾಗದಿರೋದನ್ನು ಅನ್ಅಫಿಷಿಯಲ್ ಆಗಿ ಮಾಡೋದೇ ಸಿನಿಮಾದ ಮೇನ್ ಪ್ಲಾಟ್ ಅಂತಲೇ ಹೇಳ್ಬೋದು. ಸ್ಟೋರಿ ಆ್ಯಂಡ್ ಅನಲೈಸಿಸ್. ಅಫಿಷಿಯಲ್ ಆಗಿ ನಮ್ಮ ಹೀರೋ ಒಬ್ಬ IPS ಅಧಿಕಾರಿ ಮತ್ತು ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಕೂಡ. ತನ್ನ ಸರ್ವಿಸ್ನ ಮೊದಲನೇ ಪೋಸ್ಟಿಂಗನ್ನು ಒಂದು ಡೇಂಜರಸ್ ಮಾಫಿಯಾ ಪ್ಲೇಸ್ಗೆ ಪೋಸ್ಟಿಂಗ್ ಆಗುತ್ತೆ. ನಮ್ಮ ಹೀರೋ ಮೊದಲಿಗೆ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ IPS ಅಧಿಕಾರಿಯಾಗಿರ್ತಾರೆ. ಆದರೆ ಸಡನ್ನಾಗಿ ಒಬ್ಬ ಮೋಸ್ಟ್ ಕರಪ್ಟ್ ಅಧಿಕಾರಿಯಾಗಿ ಕನ್ವರ್ಟ್ ಆಗ್ತಾರೆ. ಅದು ಯಾಕೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನ ನೋಡಬೇಕಾಗತ್ತೆ. ಸ್ಟೋರಿ ಕಾಮನ್ ಆಗಿದ್ದರೂ ತೋರಿಸಿರೋ ಒಂದು ಸ್ಟೈಲ್ ತುಂಬ ಇಷ್ಟ ಆಯಿತು. ಒಂಥರ ಬಗೀರ ಇಂಡಿಯಾದ ಒಂದು ಬ್ಲ್ಯಾಕ್ ಪ್ಯಾಂಥರ್ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗ್ ಅಂತೂ ತುಂಬ ಅಚ್ಚುಕಟ್ಟಾಗಿ ತನ್ನ ಒಂದು 100%ನ ಕೊಟ್ಟಿದ್ದಾರೆ ನಮ್ಮ ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವರು. ಗರುಡರಾಮ್ ಅವರನ್ನು ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗಿತ್ತು. ಆದರೆ ಆ ಒಂದು 100% ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆಲ್ಲ, ಅದು ಗರುಡರಾಮ್ ಅವರ ಒಂದು ಆ್ಯಕ್ಟಿಂಗಿಂದ ಕಾಣಿಸ್ಲಿಲ್ಲ. ಇವಾಗ ಸಿನಿಮಾದ ಪಾಸಿಟಿವ್ ಬಗ್ಗೆ ಮಾತಾಡಬೇಕಂದ್ರೆ ಮೇನ್ ಸ್ಟೋರಿ. ಎಲ್ಲ ಸಿನಿಮಾಗಳ ಒಂದು ಮೇನ್ ಪ್ಲಾಟ್ ಏನಾಗಿರುತ್ತೆ, ಮೇನ್ ಒಂದು ಪಾಸಿಟಿವ್ ಏನಾಗಿರುತ್ತೆ ಅಂದರೆ ಆ ಸಿನಿಮಾದ ಸ್ಟೋರಿನೇ. BGM ಅಂತೂ ತುಂಬ ಚೆನ್ನಾಗಿ ಒಂದು ಥ್ರಿಲ್ಲಿಂಗ್ ಇರೋ ಒಂದು BGMನ ನಮ್ಮ ಅಜ್ನೀಶ್ ಅವರು ಕೊಟ್ಟಿದ್ದಾರೆ. ಓವರ್ ಆಲ್ ಎಲ್ಲರ ಒಂದು ಪರ್ಫಾರ್ಮೆನ್ಸ್ ತುಂಬ ಒಂದು ಗುಡ್ ಅಂತಲೇ ಹೇಳ್ಬೋದು. ಬೆಟರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಈಗ ಪಾಸಿಟಿವ್ ಆಯಿತು, ಪಾಸಿಟಿವ್ ಇದ್ದರೆ ನೆಗೆಟಿವ್ ಇದ್ದೇ ಇರುತ್ತೆ. ಈಗ ನೆಗೆಟಿವ್ ವಿಷಯಗಳಿಗೆ ಬಂದರೆ ಈ ಸ್ಟೋರಿಲಿ ಹೀರೋಯಿನ್ಗೆ ಏನೂ ಕೆಲಸನೇ ಇರಲಿಲ್ಲ, ಹೀರೋಯಿನ್ನ ಅವಶ್ಯಕತೆಯೇ ಇರಲಿಲ್ಲ ಈ ಸ್ಟೋರಿಗೆ. ಆದರೂ ಕೂಡ ಒಂದು ಗ್ಲ್ಯಾಮರ್ಗೋಸ್ಕರ ಹೀರೋಯಿನ್ನ ಇಟ್ಕೊಂಡು ಈ ಸಿನಿಮಾನ ಒಂದು ಪುಷ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಸಿನಿಮಾ ತಂಡದವರು. ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಅಡ್ವರ್ಟೈಸ್ ಬಂದಂಗೆ ಬಂದು ಹೋಗ್ಬಿಡ್ತಾರೆ ನಮ್ಮ ಹೀರೋಯಿನ್. ಗ್ಲ್ಯಾಮರ್ ಓನ್ಲಿ ಫಾರ್ ಗ್ಲ್ಯಾಮರ್ ಪರ್ಪಸ್ ಅಷ್ಟೇ, ಮತ್ತೇನೂ ಇಲ್ಲ. ಅಷ್ಟೊಂದು ಮೇನ್ ಕ್ಯಾರೆಕ್ಟರ್ ಅಂತ ಹೀರೋಯಿನ್ಗೆ ಯಾವುದೇ ಒಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ. VFX ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಅಂದರೆ ಇನ್ನೊಂದು ಬೆಟರ್ VFXನ ಯೂಸ್ ಮಾಡ್ಬೋದಿತ್ತು. ಅಲ್ಲಿ ಇದು VFX ಅನ್ನಿಂದ ಮಾಡಿರೋದು ಅಂತಂದು ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಮತ್ತು ಮೇನ್ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬಂದರೆ ಕ್ಲೈಮ್ಯಾಕ್ಸ್ ತುಂಬ ಪ್ರೆಡಿಕ್ಟೇಬಲ್ ಆಗಿಬಿಡ್ತು ಅಂತ ಅನ್ನಿಸ್ತು. ಅಂದರೆ ಈಗ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಊಹೆ ಮಾಡ್ಬೋದಿತ್ತು, ಮತ್ತು ಊಹೆ ಕರೆಕ್ಟ್ ಕೂಡ ಆಗುತ್ತೆ, ಪ್ರೆಡಿಕ್ಷನ್ ಕರೆಕ್ಟೇ ಆಗಿರುತ್ತೆ. ಸೊ ಫೈನಲಿ ಓವರ್ ಆಲ್ ಈ ಸಿನಿಮಾಗೆ ನನ್ನ ಕಡೆಯಿಂದ 3.5 ಔಟ್ ಆಫ್ 5. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ ಮಿಸ್ ಮಾಡದೆ ತಪ್ಪದೆ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.